ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ 6 ಮಂತ್ಸ್ ಇದೆ. ಏನ್ ಸರ್ ಏನ್ ಹೇಳ್ತಾ ಇದ್ದೀರಾ? ಬೋರ್ಡ್ ಅವ್ರು ಹೇಳ್ತಾರೆ ನಮ್ಮ ಎಕ್ಸಾಮು ಮಾರ್ಚಲ್ಲಿ ಆಗತ್ತೆ ಅಂತ. ನೀವು ಈ ಜುಲೈದಲ್ಲಿ ಇಟ್ಕೊಂಡು 6 ತಿಂಗಳು ಅಂತ ಹೇಗಂತೀರಾ? ನಾನು ಡಿಸೆಂಬರ್ ತನಕ ಮಾತ್ರ ಕೌಂಟ್ ಮಾಡೋದು. ಯಾಕಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಇಷ್ಟೇ ಸ್ಪೀಡ್ ಆಗಿ ಪ್ರಿಪರೇಟರಿ ಎಕ್ಸಾಮ್ ಇರತ್ತೆ, ಓಡ್ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಿಪರೇಷನ್ ಏನೇ ಇದ್ರೂ ಡಿಸೆಂಬರ್ ತನಕ ಮುಗಿಸ್ಕೊಳ್ಬೇಕು. ಅದಕ್ಕೋಸ್ಕರನೇ 6 ಮಂತ್ಸ್ ಅಂದಿರೋದು. ಅರ್ಥ ಆಯ್ತಾ? ಅರ್ಥ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಜುಲೈದಿಂದ ಬೋರ್ಡ್ ಎಕ್ಸಾಮ್ ತನಕ ನಿಮ್ಮ ಸ್ಟ್ರಾಟಜಿ ಏನಿರಬೇಕು? ಸಿಂಪಲ್ 5 ಸ್ಟೆಪ್ಸ್ಗಳನ್ನ ಹೇಳ್ತೇನೆ. ಇದನ್ನ ಮಾಡಿ ಬೋರ್ಡ್ ಎಕ್ಸಾಮು ನಿಮ್ದಾಗತ್ತೆ. ಓಕೆನಾ? ಹಾಗೆ ಈ 5 ಸ್ಟೆಪ್ಸ್ಗಳನ್ನ ನಾನು ಸುಖ ಸುಮ್ಮನೆ ಬರ್ದಿರೋದಲ್ಲ, ಇದನ್ನ ಟಾಪರ್ಸ್ಗಳೇ ಹೇಳಿರೋದು. ಹೀಗಾಗಿ ಇದನ್ನ ನೀವು 200% ನಂಬಹುದು. ಅದಕ್ಕಿಂತ ಹೆಚ್ಚಾಗಿ ನಾನು ಸ್ಟೂಡೆಂಟ್ ಆಗಿದ್ದಾಗ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದೆ. ನನ್ನ ಮಾರ್ಕ್ಸ್ಗಳು ಸಹ ಮಸ್ತಾಗಿ ಬಂದಿದ್ವು. ಅದಕ್ಕೋಸ್ಕರ ನೀವು ಫಾಲೋ ಮಾಡಲೇಬೇಕು. ಏನಂತೀರಾ? ಎಸ್ ಸರ್ ಅಂತೀರಾ? ಹಾಗಾದ್ರೆ ಕಮೆಂಟ್ ಅಲ್ಲಿ ಎಸ್ ಸರ್ ಅಂತ ಹಾಕಿ. ಈ ಎಸ್ ಸರ್ ಅಂತ ಅಂದಾಗ್ಲೆಲ್ಲ ಐ ಥಿಂಕ್ ಯಾವುದೋ ಒಂದು ಶೋದಲ್ಲಿ ಇಂಡಿಯಾ ಗಾಟ್ ಲೇಟೆಂಟ್, ಐ ಥಿಂಕ್ ಅದರಲ್ಲೇ ದೆರ್ ವಾಸ್ ಒನ್ ಅರುಣಾಚಲ್ ಪ್ರದೇಶ್ ಗರ್ಲು ಎಸ್ ಸರ್ ಆರ್ಮಿಲಿ ಹೇಳಿದಾಗ, ಸೊ ಅದೇ ನೆನಪಿಗೆ ಬರುತ್ತೆ. ಕಮೆಂಟ್ ಅಲ್ಲಿ ಎಸ್ ಸರ್ ಅಂತ ಹಾಕಿ. ಏನು ಸರ್ ಆ 5 ಸ್ಟೆಪ್ಸ್ಗಳು ಅಂತೀರಾ? ಇವೇ 5 ಸ್ಟೆಪ್ಸ್ಗಳು. ಪಿರಾಮಿಡ್, ನೀವೆಲ್ಲರೂ ಸಹ ಈಜಿಪ್ತಿನ ಪಿರಾಮಿಡ್ಗಳನ್ನ ನೋಡಿರ್ತೀರ. ಹಿಂಗ್ ಕನ್ಸ್ಟ್ರಕ್ಷನ್ ಆಗಿರತ್ತೆ. ಸೊ ಇಲ್ಲೂ ಸಹ ನಮ್ಮ ಪಿರಾಮಿಡ್ ಅದೇ ರೀತಿ ಇದೆ. ಸ್ಟಾರ್ಟ್ ಲಾಸ್ಟ್ ಇಂದ ಬರೋಣ. ಕನ್ಸಿಸ್ಟೆನ್ಸಿ. ಡೇ 1 2 3 1 2 3 ಅಂತ ನೀವು ಪ್ರತಿದಿನ ಅಷ್ಟೇ ಎಫರ್ಟ್ಸ್ಗಳನ್ನ ಹಾಕಬೇಕು. 2ನೇ ದಿನ ಓದ್ತೇನೆ, 3ನೇ ದಿನ ಓದಲ್ಲ, 4ನೇ ದಿನ ಓದ್ತೇನೆ ಅಂದ್ರೆ ಆಗಲ್ಲ ಮಗು. ಪ್ರತಿದಿನಾನು ಸೇಮ್ ಎಫರ್ಟ್ಸ್ಗಳನ್ನ ಹಾಕಬೇಕು. ಏನಂತೀರಾ? ಹಾಕ್ತೀರಾ ತಾನೆ? ಎಸ್, ಅದೇ ಕನ್ಸಿಸ್ಟೆನ್ಸಿ. ಕಾನ್ಸೆಪ್ಟ್ಸ್, ನಾನು ಬರೀ ಕ್ವಶನ್ಸ್ಗಳನ್ನ ಓದ್ತೇನೆ ಅದರಿಂದಲೇ ಎಲ್ಲ ಮಾಡ್ತೇನೆ ಅಂದ್ರೆ ಆಗಲ್ಲ. ಯಾಕಂದ್ರೆ ಎಲ್ಲಿ ತನಕ ನಿಮಗೆ ಕಾನ್ಸೆಪ್ಟ್ಸೇ ಗೊತ್ತಿರಲ್ವೋ ಅಲ್ಲಿ ತನಕ ಏನೂ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿದ್ರು ಸಹ ಬಾಯಿ ಹಾಟ್ ಹಾಕ್ದಂಗೆ ಒಂದು ಕೆಲಸ ಈಸಿಯಾಗಿ ಹೀಗೆ ಊಟ ಮಾಡಿ ಮುಗಿಸೋದನ್ನ ನೀವು ಕಾನ್ಸೆಪ್ಟ್ ತಿಳ್ಕೊಳ್ಳೋದೇ ಇದ್ರೆ ಹೀಗೆ ಊಟ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಯಾವತ್ತು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಅದು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಆಗಿದೆ. ಒಂದು ಸಿ ಕನ್ಸಿಸ್ಟೆನ್ಸಿ, ಮತ್ತೊಂದು ಕಾನ್ಸೆಪ್ಟ್ಸು. ಇವೆರಡು ತಿಳಿದಿದೆಯಾ? ತಿಳಿದಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಯಾಕಂದ್ರೆ ನನಗೂ ಸಹ ಗೊತ್ತಾಗತ್ತೆ ಎಷ್ಟು ಲೈಕ್ಸ್ ಆಗಿವೋ ಅದರ ಪ್ರಕಾರ ಮಕ್ಕಳಿಗೂ ಸಹ ಇದು ಗೊತ್ತಾಗಿದೆ ಅಂತ. ಓಕೆನಾ? ಥರ್ಡ್ ಒನ್, ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ಎವ್ರಿ ಒನ್ ಪರ್ಫೆಕ್ಟ್, ನಾಟ್ ಜಸ್ಟ್ ಅ ಮ್ಯಾನ್ ಅಥವಾ ವುಮೆನ್ ಅಲ್ಲ, ಎಲ್ಲರನ್ನೂ ಪರ್ಫೆಕ್ಟ್ ಮಾಡುತ್ತೆ. ಡೈಲಿ ಓದ್ತಾ ಇದ್ದೀರಾ, ಡೈಲಿ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಂಡಿದ್ದೀರಾ ಅಂದಾದ್ಮೇಲೆ ನೀವು ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ಯು ಆರ್ ಇನ್ ಅ ಬೆಟರ್ ಪೊಸಿಷನ್. ಹೀಗಾಗಿ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥ್ಸ್, ಫಿಸಿಕ್ಸ್ನ ನ್ಯೂಮರಿಕಲ್ಸ್ ಇರಬಹುದು, ಬೇರೆ ಸಬ್ಜೆಕ್ಟ್ಸ್ನ ಕ್ವಶನ್ಸ್ಗಳಿರಬಹುದು, ಆದಷ್ಟು ಪ್ರಾಕ್ಟೀಸ್ ಮಾಡಿ. ಕೀವರ್ಡ್ಸ್ಗಳನ್ನ ಬರ್ತೆಗಿರಿ. ಎಲ್ಲ ಮಾಡಿದೆ ಸರ್, ಆದರೂ ಸಹ ಎಕ್ಸಾಮ್ ಹಾಲಲ್ಲಿ ಕೂತಾಗ ಬ್ಲ್ಯಾಂಕು, ಪ್ಯಾನಿಕ್ಕು, ಸ್ಟ್ರೆಸ್ಸು ಅಂತೀರಾ. ಯಾಕಂದ್ರೆ ನೀವು ರಿವಿಷನ್ ಮಾಡಲ್ಲ. ರಿವಿಷನ್ ಅಂದ್ರೆ ಏನು? ಓದಿದ್ದನ್ನೇ ಪುನಃ ಓದೋದು, ಬಟ್ ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ ಕಡಿಮೆ ಟೈಮಲ್ಲಿ ಕವರ್ ಮಾಡೋದು. ಓದಿದ್ದನ್ನೇ ಪೂರ್ತಿಯಾಗಿ ಓದೋದಲ್ಲ, ಓದಿದ್ದರ ಸಮರಿ ಫಾರ್ಮ್ಯಾಟ್ ನಲ್ಲಿ ಓದೋದು. ಎಲ್ಲ ಮಾಡಾದ್ಮೇಲೆ ಮಾಕ್ ಟೆಸ್ಟ್, ಅಣಕು ಪರೀಕ್ಷೆಗಳನ್ನ ನೀವು ಮಾಡ್ಕೊಳ್ಬೇಕು. ಯಾಕಂದ್ರೆ ಇದರಿಂದ ನಿಮಗೂ ಸಹ ಗೊತ್ತಾಗತ್ತೆ ಎಲ್ಲೇ ನೀವು ಹಿಂದಿದ್ದೀರಾ. ಹಾಗೆ ಆಕ್ಚುಯಲ್ ಎಕ್ಸಾಮ್ ನಲ್ಲಿ ಮಾಡೋ ಮಿಸ್ಟೇಕ್ಸ್ಗಳನ್ನ ನೀವು ಮಾಕ್ ಟೆಸ್ಟ್ ನಲ್ಲೇ ಕಡಿಮೆ ಮಾಡಬಹುದು. ಸೊ CCPRM ಕಮೆಂಟ್ ನಲ್ಲಿ ಎಲ್ಲರೂ CCPRM ಅಂತ ಹಾಕಿ. ಯಾಕಂದ್ರೆ ಈ 5 ಪಿರಾಮಿಡ್ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ 620 ಏನು 625 ಔಟ್ ಆಫ್ 625 ಆಗೇ ಆಗತ್ತೆ. ಎಲ್ಲರೂ ಸಹ ಕಮೆಂಟ್ ಅಲ್ಲಿ CCPRM ಅಂತ ಹಾಕಿದೀರಾ. ಸಿ ಅಂದ್ರೇನು? ಕನ್ಸಿಸ್ಟೆಂಟ್. ಮತ್ತೊಂದು ಸಿ ಅಂದ್ರೆ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು. ಪಿ ಅಂದ್ರೇನು? ಪ್ರಾಕ್ಟೀಸ್ ಮಾಡೋದು. ಆರ್ ಅಂದ್ರೆ ರಿವಿಷನ್ನು. ಎಂ ಅಂದ್ರೆ ಮಾಕ್ ಟೆಸ್ಟ್ಗಳು. ಇವೇ ಆ 5 ಪಿರಾಮಿಡ್ಡಿನ ಬ್ಲಾಕ್ಸ್ಗಳಾಗಿವೆ.
ನಮ್ಮ ಹತ್ರ ಎಲ್ಲಿ ತನಕ ಟೈಮ್ ಇದೆ? ಡಿಸೆಂಬರ್ ತನಕ. ಅಲ್ಲಿ ತನಕ ನಾವೇನ್ ಮಾಡಬೇಕು? ಪೂರ್ತಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬೇಕು, ರಿವಿಷನ್ ಸಹ ಮಾಡಬೇಕು, ಟೆಸ್ಟ್ಗಳನ್ನು ಸಹ ತೆಗೆದುಕೊಳ್ಬೇಕು. ಹಾಗಾದ್ರೆ ಇವತ್ತು ನೀವೇನ್ ಮಾಡಬೇಕು? ಇವತ್ತು ಆದಷ್ಟು ಸಿಲೆಬಸ್ ಅನ್ನ ಕವರ್ ಮಾಡಬೇಕು. ಹೀಗಾಗಿ ವಿಡಿಯೋ ಮುಗಿದ ತಕ್ಷಣ ಓದ್ಲಿಕ್ಕೆ ಕೂತ್ಕೊಳ್ಳಿ. ಚೆನ್ನಾಗಿ ಓದ್ತೀರಾ ಅನ್ನೋ ಭರವಸೆ ನನಗಿದೆ. ಏನೇ ಡೌಟ್ ಬಂದ್ರು ಕಮೆಂಟ್ ಅಲ್ಲಿ ಹಾಕಿ, ಯಾಕಂದ್ರೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ನಿಮ್ಮ ಪ್ರತಿಯೊಂದು ಕಮೆಂಟ್ ಅನ್ನ ನೋಡ್ತೇನೆ, ಓದ್ತೇನೆ, ಖುಷಿ ಪಡ್ತೇನೆ. ನಿಮ್ಮ ಪ್ರತಿಯೊಂದು ಲೈಕ್ ನಿಂದನೂ ಅಷ್ಟೇ ಖುಷಿ ಆಗತ್ತೆ. ಯಾಕಂದ್ರೆ ಯಾವುದೇ ಟೀಚರ್ಗೆ ಮಕ್ಕಳು ಆದಷ್ಟು ಮಾತನಾಡಿದ್ರೆ ಇಷ್ಟಪಟ್ಟರೆ ಯಾವ ಟೀಚರ್ಗೆ ಇಷ್ಟ ಆಗಲ್ಲ ತಾನೆ? ನನಗೂ ಸಹ ಇಷ್ಟ ಆಗತ್ತೆ, ನಾನು ಸಹ ಒಬ್ಬ ಮನುಷ್ಯ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬೈ ಬಾಯ್, ಸಿ ಯು ಸೂನ್.